ಹಿಂದೂ ಧರ್ಮದಲ್ಲಿ ಮುಗ್ಧರನ್ನ, ಹಿಂದುಳಿದ ಮನಸ್ಸುಗಳನ್ನು ಆಮಿಷಗಳಿಗೆ ಒಳಗಾಗುವಂತೆ ಮಾಡಿ. We respect every religion. We also respect. Then tell about Rama, tell about Krishna. Why about only Yesu? Tell about Allah also. He also, Muhammad Prophet is also good. ಆರ್ಥಿಕ ಸವಲತ್ತನ್ನು ತೋರಿಸಿ ಒತ್ತಾಯ ಮಾಡಿ ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಹೇಳಿ. ಇನ್ನು 15 ದಿನದೊಳಗಡೆ ನೀವು ಪ್ರೇಯರ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ನಿಮ್ಮ ಮನೇಲಿ ಒಂದು ಸಾವಾಗುತ್ತೆ. ವೀಕ್ಷಕರೇ, ಹುಲಿಕಲ್ ನಟರಾಜ್ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಈ ಧರ್ಮದ ಬಗ್ಗೆ ಬಿಟ್ಬಿಡೋಣ. ನಾವು ಧರ್ಮದ ಬಗ್ಗೆ ಮಾತನಾಡೋದು ಬೇಡ. ಆದರೆ ಧರ್ಮದ ಹೆಸರು ಹೇಳಿಕೊಂಡು ಆ ಧರ್ಮದಲ್ಲಿ ಚೆನ್ನಾಗಿಲ್ಲ, ಈ ಧರ್ಮಕ್ಕೆ ಬನ್ನಿ ಅಂತ ಹೇಳಿ ಆಮಿಷಗಳನ್ನು ತೋರಿಸಿ ಧರ್ಮ ಮತ್ತು ನಂಬಿಕೆಯ ಮೇಲೆ ಆಟ ಇದೆಯಲ್ಲ, ಅದು ನಿಜವಾದ ಧರ್ಮ ಅಲ್ಲ, ಅದು ಅಧರ್ಮ ಆಗುತ್ತೆ. ಆ ರೀತಿ ಪ್ರಚೋದನೆ ಕೊಡದೆ ಒಂದು ದೊಡ್ಡ ಅಫೆನ್ಸ್ ಆಗುತ್ತೆ. ನಮಸ್ತೆ ಸರ್, ನನ್ನ ಹೆಸರು ಲೀಲಾ ಅಂತ ಹೇಳಿ. ಒಂದು ಸಮಸ್ಯೆ ಆಗಿದೆ ಸರ್, ಅದಕ್ಕೆ ನೀವು ಸ್ಪಂದಿಸ್ತೀರಾ ಅಂತ ಭಾವಿಸ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ನನಗೆ ಒಂದು 5 ದಿನಗಳ ಹಿಂದೆ ನನ್ನ ಫ್ರೆಂಡಿನ ಮೂಲಕ ಒಬ್ಬ ಹುಡುಗ ಪರಿಚಯ ಆಗ್ತಾನೆ, ಗೆಳೆಯನಾಗ್ತಾನೆ. ಅವನ ಹೆಸರು ಪ್ರವೀಣ ಅಂಥೇಳಿ. ಆತ ಯೇಸುನ ಹೆಸರಿನಲ್ಲಿ, ಕ್ರಿಸ್ತ ಧರ್ಮದ ಹೆಸರಿನಲ್ಲಿ ನಮ್ಮೊಟ್ಟಿಗೆ ಮಾತಾಡ್ತಾ ನಿಮ್ಮ ಮನೆಯಲ್ಲಿ ತುಂಬ ಸಮಸ್ಯೆ ಇದೆ, ಮಾಟ ಮಂತ್ರಗಳ ಸಮಸ್ಯೆ ಇದೆ, ನಿಮ್ಮ ಅಕ್ಕನ ಮೇಲೆ ಆತ್ಮ ಸೇರಿಕೊಂಡಿದೆ, 7 ವರ್ಷಗಳ ಹಿಂದೆ ನೇಣು ಹಾಕೊಂಡು ಒಬ್ಬ ತೀರ್ಕೊಂಡು ಹೋಗಿದ್ದ ನಿಮ್ಮೂರಲ್ಲಿ, ಅವನ ಆತ್ಮ ನಿಮ್ಮ ಅಕ್ಕನ ಮೈ ಮೇಲೆ ಸೇರ್ಕೊಂಡಿದೆ, ನಿಮ್ಮ ಮನೇಲಿ ಬೆಳೆ ಚೆನ್ನಾಗಿ ಬರ್ತಾ ಇಲ್ಲ, ನಿಮ್ಮ ತಾಯಿಗೆ ಸಮಸ್ಯೆ ಇದೆ, ತಂದೆಗೆ ಸಮಸ್ಯೆ ಇದೆ, ಇನ್ನು 15 ದಿನದೊಳಗಡೆ ನೀವು ಪ್ರೇಯರ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ಒಂದು ಸಾವಾಗುತ್ತೆ, ನಿಮಗೆ ಮಾಟ ಮಂತ್ರ ಮಾಡಿಸಿದರೆ ಸ್ವಂತದವರೇ ಆಗಬರಲ್ಲ ನಿಮಗೆ, ನಾನು ಇವ್ಯಾವುದು ಆಗಬಾರ್ದು ಅಂತ ಅಂದರೆ ನಾನು ನಿಮಗೆ ರಾತ್ರಿ ಪೂರ್ತಿ ಪ್ರೇಯರ್ ಮಾಡ್ತೀನಿ, ನೀವು ನನ್ನ ಮೇಲೆ ನಂಬಿಕೆ ಇಡಬೇಕು ಹಾಗೆ ಹೀಗೆ ಅಂಥೇಳಿ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸ್ಬಿಡ್ತಾನೆ ಸರ್. ಇದನ್ನು ನಮ್ಮ ಅಕ್ಕ ದೀರ್ಘವಾಗಿ ನಂಬಿ ಆತ 5 ದಿನಕ್ಕೆ ನಾನು ಸ್ಲಮ್ ಮಕ್ಕಳಿಗೆ ಊಟ ಕೊಡಿಸ್ತಾ ಇದ್ದೀನಿ, ಬಟ್ಟೆ ಕೊಡಿಸ್ತಾ ಇದ್ದೀನಿ, ಇದಕ್ಕೆ ನೀವೇನಾದರೂ ಕಾಣಿಕೆ ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿದ್ದಕ್ಕೆ ನಮ್ಮ ಅಕ್ಕ 1000 ರೂಪಾಯಿ ಕಳಿಸ್ಕೊಟ್ಟಿದ್ದಾಳೆ ಸರ್. 5 ದಿನದಲ್ಲಿ ತುಂಬ ದುಡ್ಡನ್ನು ಕಳ್ಕೊಂಡಿದ್ದೀವಿ ಸರ್. ದಯಮಾಡಿ ಇಂಥವ್ರ ವಿರುದ್ಧ ತಾವು ಆ್ಯಕ್ಷನ್ ತಗೋಬೇಕು ಅಂತ ನಟರಾಜ್ ಸರ್ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ. ದಯಮಾಡಿ ಇದ್ರ ಬಗ್ಗೆ ಮಾತಾಡಿ ಸರ್, ನೀವು ಆ್ಯಕ್ಷನ್ ತಗೊಳ್ಳೇಬೇಕು ಸರ್. ಧನ್ಯವಾದಗಳು. ಆರ್ಥಿಕ ಸವಲತ್ತನ್ನು ತೋರಿಸಿ ಒತ್ತಾಯ ಮಾಡಿ ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಹೇಳಿ ಮಾಸ್ ಹಿಸ್ಟೀರಿಯಾಕ್ಕೆ ಒಳಗಾಗುವಂತೆ ಮಾಡುವಂತಹದ್ದಿದೆಯಲ್ಲ, ಅದು ಧರ್ಮ ವಿರೋಧಿಯ ಕೆಲಸ. ಹಂಗೆ ಒತ್ತಾಯ ಮಾಡುವವರ ವಿರುದ್ಧ ನಾವು ದಂಗೆ ಏಳಬೇಕಾಗತ್ತೆ. ಆತ್ಮೀಯರೇ, ಮೊನ್ನೆ ಹಿಂದೂ ವ್ಯಕ್ತಿಯೊಬ್ಬ ಹುಡುಗ ತನ್ನ ತಾಯಿಯನ್ನು ಕರ್ಕೊಂಡು ಬಂದು ನನ್ನ ಮುಂದೆ ಕೂರಿಸ್ತಾನೆ. ಸರ್, ನಾವು ಹಿಂದೂ ಜನಾಂಗ ಸರ್, ಆದರೆ ನಮ್ಮ ತಾಯಿ ಮೈ ಮೇಲೆ ಕ್ರಿಶ್ಚಿಯನ್ಸ್ ಧರ್ಮದ ಯೇಸು ಬರ್ತಾನೆ. ಬಂದಾಗ ನಮ್ಮ ತಾಯಿ ಹೇಳ್ತಾರೆ, ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ನೀನು ಬಾ ಅಂತ ಹೇಳಿ ಕರಿತಾ ಇದ್ದಾರೆ ಅಂತ ಹೇಳ್ತಾಳೆ. ನೀವೇ ನೋಡಿ ಆ ತಾಯಿ ಏನು ಹೇಳ್ತಾರೆ. ಹೇಳ್ತೀನಿ, ಮಗಳು ದೇಹದಲ್ಲಿ ಒಂದು ಆತ್ಮ ಇರೋದು ನಿಜ. ಅದು ಯೇಸುವಿನ ಒಂದು ಆತ್ಮ. ಯೇಸುವಿನ ಆತ್ಮ ಅಂದರೆ ಅದು ಸತ್ತೋಗಿರೋ ಆತ್ಮ, ಪವಿತ್ರಾತ್ಮನ ಆತ್ಮ, ಪರಿಶುದ್ಧನ ಆತ್ಮ. ಇವಳು ದೇಹದಲ್ಲಿ ಬಿಟ್ಟು ಇವಳು ಸಂಸಾರ ತೆಗಿಬೇಕು ಅಂತ ಬಂದಿದ್ದೀನಿ. ಇವಳು ಸಂಸಾರದಲ್ಲಿ ನನಗೆ ಎಲ್ಲ ಭಾಗ ತೆಗಿಬೇಕು ಅಂತ ಬಂದಿದ್ದೀನಿ. ಇವಳು ಒಡವೆ ವಸ್ತ ಜಮೀನು ಆಸ್ತಿ ತೆಗಿಬೇಕು ಅಂತ ಬಂದಿದ್ದೀನಿ. ಇವ್ರ ಕುಟುಂಬಕ್ಕಾಗಿ ನಾನು ಬಂದಿದ್ದು, ಬೇರೆ ವಿಷಯಕ್ಕೆ ಏನಕ್ಕೂ ಬಂದಿಲ್ಲ. ಈ ಮಗಳಿಗೆ ನೆಮ್ಮದಿ ಇಲ್ಲ ಮನೆಗೆ. ಈ ಮಗಳಿಗೆ 6 ತಿಂಗಳಾಯ್ತು ನನ್ನ ಮೈಯುಂಡಿ. ಹೋಗು, ಈಗ ಹೊರಗಡೆ ಹೋಗ್ಬಿಡ್ಬೇಕೀಗ. ಈ ಮಗಳು ನನಗೆ ಮಗಳು ಇಲ್ಲ, ನೀನು ಅವಳಿಂದ ಅವಳೊಳಗಡೆ ಇರಬಾರ್ದು. ದೇಹ ಬೇಕು ಕೊಡಲ್ಲ. ಈ ಮಗಳು ಸಾಯ್ಲೇಬೇಕು. ನೀನ್ ಯಾರು ಸಾಯಿಸಕ್ಕೆ? ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು
ಈ ಕುಟುಂಬದಿಂದ ಬಿಡುಗಡೆ ಮಾಡಿ ಈ ಮಗಳನ್ನ ನಿಮ್ಮ ಕೈಗೆ ಒಪ್ಪಿಸಿ ಹೋಗ್ತಾ ಇದ್ದೀನಿ. ಈ ಮಗಳಿಗೆ ಒಂದು ದಾರಿ ಮಾರ್ಗ ಮಾಡಿ ಹಾಸ್ಪಿಟ್ಲಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡಿ ಕಳಿಸ್ಬೇಕು. 100% ಕಳಿಸ್ತೀನಿ. ಇನ್ನೊಂದ್ಸರಿ ಬರಕೂಡ್ದು, ಇನ್ನೊಂದ್ಸರಿ ಬರಕೂಡ್ದು. ಯಾವ ಚರ್ಚ್ಗೂ ಹೋಗ್ಕೂಡ್ದು. ನಿನ್ನ ಆಗಾಗ ಬರ್ತಾನೆ ಇರ್ತೀನಿ. ಬರಕೂಡ್ದು, ಬರ್ತಾನೆ ಬರಕೂಡ್ದು. ಬರುತ್ತೀನಿ ಅಂದ್ರೆ ನಿನ್ನ ಈಗ ತೆಗಿತೀನಿ ನಾನು. ನನ್ನ ಮಗ ಅವನೇ. ನಿಮ್ಮ ಮಗ ಚೆನ್ನಾಗಿ ನೋಡ್ಕೊತಾನೆ. ಇನ್ನೊಂದ್ಸರಿ ಈ ರೀತಿ ಬರಕೂಡ್ದು ಹೇಳು. ಹೋಗಲ್ಲ ಸ್ವಾಮಿ, ಯಾವತ್ತು ನನ್ನ ದೇಹ ಸಂಚಾರ ಮಾಡಬೇಡಪ್ಪ ನೀವು. ಕಳ್ಸು. ಈ ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ಇದನ್ನ ಈ ದೇಹ ಬಿಟ್ಟು ಇವತ್ತೇ ಹೋಗ್ತೀನಿ. ಈಗ ಈಗ ಇಲ್ಲಿ ನೋಡು ನಾನು ಕರಿತಾ ಇದ್ದೀನಿ. ಅವಳು ಚೆನ್ನಾಗಿರ್ತಾಳೆ. ಇಲ್ಲಿ ನೋಡು, ನನ್ನ ನೋಡು. ಈ ಮಗಳನ್ನ ಬಿಟ್ಟು ಹೋಗ್ಲಾ? ಹೋಗ್ಬೇಕು, ಈಗಲೇ ಹೋಗ್ಬೇಕು, ಇನ್ನು ಬರಬಾರ್ದು. ಇಲ್ಲಿ ನಾನು ಗಮನಿಸಿದ್ದು, ಮಗನಿಗೆ ತನ್ನ ಹಿಂದೂ ಧರ್ಮದ ಮೇಲೆ, ಶ್ರೇಷ್ಠತೆಯ ಮೇಲೆ ನಂಬಿಕೆ ಇದೆ. ಆದರೆ ತಾಯಿಗೆ ಆರ್ಥಿಕ ಕೊರತೆ ಇದೆ. ಆ ಆರ್ಥಿಕ ಕೊರತೆಯನ್ನು ಮಗನ ಮುಂದೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗದಲೇ ಇದ್ದಾಗ ಈ ಥರದ ಆಮಿಷಗಳು ಬಂದಾಗ ಆಕೆ ಆ ಆಮಿಷಗಳಿಗೆ ಒಳಗಾಗಿ ನನ್ನ ಮೈ ಮೇಲೆ ಏಸು ಬಂದಿದ್ದಾನೆ ಅಂತ ಭ್ರಮೆಗೆ ಒಳಗಾಗ್ತಾಳೆ. ಮಗಳಿಂದ ಕಳಿಸಪ್ಪ, ಒಂದು ಪ್ರೇಯರ್ ಮಾಡು ಸ್ವಾಮಿ. ನೀವು ನಾವು ಯಾವ ಪ್ರೇಯರ್ ಮಾಡಿಸಲ್ಲ, ಗಂಭೀರವಾಗಿ ಹೋಗ್ಬೇಕಷ್ಟೇ. ಪ್ರೇಯರ್ ಮಾಡಕ್ ಕೊಡ್ದು ನೀನು. ಯಾವ ಪ್ರೇಯರ್ ಮಾಡಲ್ಲ. ನೋಡಿ, ಇದೇ ಹಿಂಸೆ ಮಗಳಿಗೆ. ಆ ಭ್ರಮೆಯಿಂದ ಹೊರಗಡೆ ಬರಲಿಕ್ಕೆ ನಾವು ಕೌನ್ಸಿಲಿಂಗ್ ಮಾಡಿದ್ವಿ. ಆಕೆಗೆ ಅರ್ಥ ಆಗಿದ್ದೆ. ಆರ್ಥಿಕ ಸವಲತ್ತನ್ನು ತೋರಿಸಿ ಒತ್ತಾಯ ಮಾಡಿ ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಹೇಳಿ ಮಾಸ್ ಹಿಸ್ಟೀರಿಯಾಕ್ಕೆ ಒಳಗಾಗುವಂತೆ ಮಾಡುವಂತಹದ್ದಿದೆಯಲ್ಲ, ಅದು ಧರ್ಮ ವಿರೋಧಿಯ ಕೆಲಸ. ಹಂಗೆ ಒತ್ತಾಯ ಮಾಡುವವರ ವಿರುದ್ಧ ನಾವು ದಂಗೆ ಹೇಳಬೇಕಾಗತ್ತೆ. ನಿಮ್ಮಲ್ಲೇ ಮನೆಯಲ್ಲಿ ಇರುವಷ್ಟು ಅನ್ನವನ್ನೇ, ಸೊಪ್ಪು ಅನ್ನವನ್ನೇ ತಿನ್ನಿ, ಅದು ನಿಜವಾದ ತೃಪ್ತಿ. ಭೃಷ್ಟಾನ್ನಕ್ಕೆ ಬಲಿಯಾಗಿ ಮತ್ತೊಂದು ಧರ್ಮಕ್ಕೆ ಆಮಿಷಗಳಿಗೆ ಒಳಗಾಗೋದಿದೆಯಲ್ಲ, ಅದು ನಿಜವಾದ ಧರ್ಮ ಅಲ್ಲ. ಖಂಡಿತ ಹೋಗಬೇಡಿ. ಇಂತಹ ಆಮಿಷಗಳಿಗೆ ಒಳಗಾಗುವಂತೆ ಒತ್ತಾಯ ಮಾಡೋರ ವಿರುದ್ಧ ನಾವು ದಂಗೆ ಹೇಳಲೇಬೇಕಾಗತ್ತೆ. ಯಾರು ಕಳ್ಸಿರೋದು? ನಿಮ್ಮನ್ನ ಯಾರು ಕಳ್ಸಿರೋದು? ಮತ್ತೆ ಏನಕ್ಕೆ ಬಂದಿದ್ದೀರಾ? ಕನ್ನಡದಲ್ಲೇ ಹೇಳ್ತಿದ್ರಾ? ಕನ್ನಡದಲ್ಲೇ ಹೇಳ್ತಾ ಇರೋದು. ಕನ್ನಡದಲ್ಲೇ ಹೇಳ್ತಾ ಇದಾರಲ್ಲ. ಅದು ಪಕ್ಕ ಪ್ರೀ ಪ್ಲಾನ್ ಮಾಡಿನೇ ಕಳ್ಸಿರೋದು. ಯಾರು ಕಳ್ಸಿಲ್ಲ ಅಂದ್ರೆ ಏನಕ್ಕೆ ಬಂದಿದ್ದೀರಾ ಹೇಳಿ? ಯಾರು ಕಳ್ಸಿದ್ರು, ಯಾಕೆ ಬಂದಿದ್ದೀರಾ ಹೇಳಿ? ಇದನ್ನ ಏನಕ್ಕೆ ನೀವು ಇದನ್ನ ಮಾಡ್ತಾ ಇದೀರಾ, ಟೀಚ್ ಮಾಡ್ತಾ ಇದೀರಾ ಇವ್ರಿಗೆಲ್ಲರಿಗೂ ಬಂದು? ಏನಕ್ಕೆ? ನಮಗ್ ಸಾರಿ ಬೇಕಾಗಿಲ್ಲ. ನೀವು ಏನಕ್ಕೆ ಟೀಚ್ ಮಾಡ್ತಾ ಇದ್ದೀರಾ ಇವ್ರಿಗೆಲ್ಲ? ಯಾಕೆ ಹೇಳ್ಕೊಡ್ತಾ ಇದ್ದೀರಾ ಅದನ್ನ ಹೇಳಿ. ಏನು ಗೊತ್ತಿಲ್ಲ, ಯಾರಿಗೂ ಏನು ಗೊತ್ತಿಲ್ಲ. ನಿಮ್ಗೆ ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಇದು ಏನ್ ಇವ್ರಿಗೆಲ್ಲ ಕ್ರಿಶ್ಚಿಯನ್ ಮಾಡ್ಬೇಕು ಅಂತ ನೀವೇನ ಪ್ಲಾನಿಂಗ್? ರಾಮನ್ ಬಗ್ಗೆ ಹೇಳಿ ಅವ್ರಿಗೆ. ಹಿಂದುಳಿದ ಮನಸ್ಸುಗಳನ್ನು ಆಮಿಷಗಳಿಗೆ ಒಳಗಾಗುವಂತೆ ಮಾಡಿ, ಸಾಮೂಹಿಕ ಸನ್ನಿಗೆ ಒಳಗಾಗುವಂತೆ ಮಾಡಿ ಈ ಟ್ರಿಕ್ಸ್ ಮಾಡುವಂಥದ್ದಿದೆಯಲ್ಲ, ಅದು ಧರ್ಮ ವಿರೋಧಿಯ ಕೆಲಸ. ಆದರೆ ಅವರು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಿದೆಯಲ್ಲ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಒಳ್ಳೆಯ ಸುಧಾರಣೆ, ಅದು ನಿಜವಾದ ಧರ್ಮ. ಆದರೆ ಮತಾಂತರ ಮಾಡಿಕೊಳ್ಳಿ ಅನ್ನೋದು ಇದೆಯಲ್ಲ, ಅದು ನಿಜವಾದ ಧರ್ಮ ಅಲ್ಲ. ಯಾರೋ ಕೊಡ್ತಾರೆ ಅಂತ ನಾವು ಅಲ್ಲಿಗೆ ಬಲಿಯಾಗೋದಿದೆಯಲ್ಲ, ಅದು ಕೂಡ ಧರ್ಮ ಅಲ್ಲ. ನಮ್ಮ ಧರ್ಮ ನಮಗೆ ಶ್ರೇಷ್ಠ. ಚಿನ್ನದ ಪಂಜರದಲ್ಲಿ ಗಿಳಿಯನ್ನ ಇಟ್ಟರು ಕಾಡಿನಲ್ಲಿ ಸ್ವಚ್ಛಂದವಾಗಿ ಆಡುವಂತಹ ಗಿಳಿ ನಿಜವಾಗ್ಲೂ ಶ್ರೇಷ್ಠ. ನಮಗೆ ಚಿನ್ನದ ಪಂಜರ ಮುಖ್ಯ ಅಲ್ಲ. ಅಂದರೆ ನಮ್ಮ ಧರ್ಮ ನಮಗೆ ಶ್ರೇಷ್ಠ. ಅಲ್ಲಿ ನಮ್ಮ ಧರ್ಮದಲ್ಲಿ ಸ್ವಲ್ಪ ಅನ್ನ ಸಿಕ್ಕಲಿ ಅಥವಾ ಬೇರೆಯ ಧರ್ಮದಲ್ಲಿ ಮೃಷ್ಟಾನ್ನವೇ ಸಿಕ್ಕಿದ್ರೂ ಅದು ನಮಗೆ ಶ್ರೇಷ್ಠ ಅಲ್ಲ. ನಮ್ಮ ಧರ್ಮ
ನಮ್ಮಲ್ಲಿ ಏನು ಸಿಗುತ್ತೆ ಅದಕ್ಕೆ ಹೊಂದ್ಕೊಂಡು ಹೋಗೋದೆ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠತೆಯ ಧರ್ಮ. ನಮ್ಮ ಧರ್ಮವನ್ನು ನಾವು ಬೆಳೆಸೋಣ, ನಮ್ಮ ಧರ್ಮದಲ್ಲೇ ನಾವು ಜೀವನವನ್ನು ಕಾಣೋಣ, ಬೇರೆ ಧರ್ಮದ ಆಮಿಷಗಳಿಗೆ ಬಲಿಯಾಗದಂತೆ ನಡೆಕೊಳ್ಳೋದನ್ನು ಮೊದಲು ನಾವು ಕಲಿಯೋಣ. ಅದೇ ನಿಜವಾದ ಧರ್ಮ. ವೀಕ್ಷಕರೇ, ನಿಮ್ಮ ಸುತ್ತಮುತ್ತಲೂ ಪವಾಡಗಳು, ಮಂತ್ರ ತಂತ್ರಗಳು ನಡೆಯುತ್ತಿವೆಯೇ? ನಿಗೂಢವಾದ ಅನುಭವಗಳು ಆಗುತ್ತಿವೆಯೇ? ಹಾಗಿದ್ದರೆ ತಡ ಮಾಡದೆ ಈ ನಂಬರ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪವಾಡ ಬಯಲು, ಆರೋಗ್ಯ, ಮಾನಸಿಕ, ವೈಜ್ಞಾನಿಕ ವಿಡಿಯೋಗಳಿಗಾಗಿ ಹುಲಿಕಲ್ ನಟರಾಜ್ ಅಫಿಷಿಯಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.